ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ತಿಳಿಸ್ಕೊಡ್ತೇನೆ. ಯಾಕಂದರೆ ನೋಡಿ, ಎಷ್ಟೋ ಒಂದು ಜನರಲ್ಲಿ ಫೋನ್ಪೇದಲ್ಲಿ ಆಟೋಪೇ ತಿಂಗಳ ಕಟ್ ಆಗ್ತಾ ಇರ್ತದೆ. ಅಂದರೆ ಯಾವುದೋ ಒಂದು ರಿಚಾರ್ಜ್ ಒಂದು ಸಾರಿ ಮಾಡಿರ್ತೀರ, ಅದು ಆಟೋಪೇ ಆಗಿ ಸೆಲೆಕ್ಟ್ ಆಗಿ ತಿಂಗಳ ಕನೆಕ್ಟ್ ಆಗಿ ನಿಮಗೆ ತಿಂಗಳ 79 ರೂಪಾಯಿ 149 ರಿಚಾರ್ಜ್ ಆಗ್ತಾನೆ ಇರ್ತದೆ. ನೀವು ಯಾವುದಕ್ಕೆ ನೀವು ರಿಚಾರ್ಜ್ ಮಾಡಿರ್ತೀರ ಅದು 750 ರೂಪಾಯಿ ಇದ್ದರೆ 750 ರೂಪಾಯಿ ಕಟ್ ಆಗ್ತಾ ಇರ್ತದೆ ತಿಂಗಳ. ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಎಷ್ಟೋ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾದ್ರೆ ಆ ಒಂದು ಆಟೋಪೇ ನಿಮಗೆ ತಿಂಗಳ ಕಟ್ ಆಗ್ತಾ ಇದ್ರೆ ಅದನ್ನು ಕ್ಯಾನ್ಸಲ್ ಮಾಡೋದು ಹೇಗೆ, ಡಿಲೀಟ್ ಮಾಡೋದು ಹೇಗೆ, ಪರ್ಮನೆಂಟ್ಲಿ ಆಗಿ ಕ್ಯಾನ್ಸಲ್ ಮಾಡೋದು ಹೇಗೆ ಅನ್ನೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೇನೆ. ಬನ್ನಿ, ಹಾಗಾದ್ರೆ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಇವಾಗ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ಇಲ್ಲಿ ನೋಡಿ, ನೇರವಾಗಿ ನಾವು ಫೋನ್ ಪೇ ಓಪನ್ ಮಾಡ್ತೇನೆ. ಇವಾಗ ಫೋನ್ ಪೇದಲ್ಲಿ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಇರ್ತಾ ಇತ್ತದು ಆಟೋಪೇ ಅಂತ ಒಂದು ಆಪ್ಷನ್ಸ್ ಇರ್ತಾ ಇತ್ತು ಇವಾಗ ಇಲ್ಲಿ ಕೆಳಗಡೆ. ಬಟ್ ಇವಾಗ ಕೆಳಗಡೆ ಕೊಡ್ತಾ ಇಲ್ಲ ಆಪ್ಷನ್ಸ್. ಯಾಕಂದರೆ ಇವಾಗ ಚೇಂಜ್ ಮಾಡಿದ್ದಾರೆ ಫೋನ್ಪೇದಲ್ಲಿ, ಹೊಸ ಅಪ್ಡೇಟ್ ಬಂದಿರೋದ್ರಿಂದ ನೋಡಿ ನಿಮಗೆ ಆಟೋಪೇ ಎಲ್ಲಿಯೂ ಕೂಡ ಸಿಗೋದಿಲ್ಲ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ, ಯಾಕಂದರೆ ಕನ್ಫ್ಯೂಸ್ ಆಗಿ ಅವ್ರು ಹುಡುಕ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಹಂಗೆ ಬಿಟ್ಬಿಡ್ತಾರೆ ಮತ್ತು ತಿಂಗಳ ಕಟ್ ಆಗ್ತಾ ಇರ್ತದೆ ರಿಚಾರ್ಜ್. ಏನು ಹೊಸದಾಗಿ ಏನಿದೆ ಅಂದರೆ, ನಿಮ್ಮ ಲೆಫ್ಟ್ ಸೈಡ್ ಐಕಾನ್ ಇದೆ ಹೌದಲ್ವಾ, ಇಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಹೌದಾ, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬರ್ತದೆ ನೋಡಿ. ಕೆಳಗಡೆ ಇಲ್ಲಿ ಸ್ವಲ್ಪ ಇದು ಮಾಡಿದರೆ ನೋಡಿ, ಇಲ್ಲಿ ಆಟೋಪೇ ಅಂತ ಇದೆ ಇಲ್ಲಿ, ಹೌದಲ್ವಾ. ಇಲ್ಲಿ ಆಟೋಪೇ ಇದೆ, ಇದ್ರ ಮೇಲೆ ನೀವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ನಂದು ಏನಪ್ಪ ಅಂದರೆ ಜಿಯೋ ಹಾಟ್ಸ್ಟಾರ್ ಇದೆ ಅಲ್ವಾ, ಜಿಯೋ ಹಾಟ್ಸ್ಟಾರ್ ಮುಖಾಂತರ ತಿಂಗಳ 79 ರುಪೀಸ್ ನಂದು ಕಟ್ ಆಗ್ತಾ ಇತ್ತು. ಹಾಗಾಗಿ ನಾನು ಕ್ಯಾನ್ಸಲ್ ಮಾಡಿಕೊಂಡೆ ನಿನ್ನೆ ತಾನೇ. ಕ್ಯಾನ್ಸಲ್ ಮಾಡೋದು ಹೇಗೆ, ಇವಾಗ ಆಲ್ರೆಡಿ ನಂದು ಜಿಯೋ ಹಾಟ್ಸ್ಟಾರ್ ಇನ್ನೊಂದು ಬ್ಯಾಂಕಿಗೆ ಅಟ್ಯಾಚ್ ಇದೆ, ಅಲ್ಲಿ ತಿಂಗಳ 149 ಕಟ್ ಆಗುತ್ತೆ. ನಾವು ಕ್ಯಾನ್ಸಲ್ ಮಾಡಬೇಕು. ಇವಾಗ ಕ್ಯಾನ್ಸಲ್ ಮಾಡಬೇಕು, ಅದ್ರ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಂದು ಒಂದು ಸಾರಿ ನಾನು 149 ರಿಚಾರ್ಜ್ ಮಾಡ್ಕೊಂಡಿದ್ದೆ, ಕಟ್ ಆಗಿತ್ತು ಆಟೋಪೇ. ಅದನ್ನು ನಾನು ಬ್ಯಾಂಕಿಗೆ ಯಾವುದೇ ರೀತಿ ಇವಾಗ 0 ಬ್ಯಾಲೆನ್ಸ್ ಇರೋದ್ರಿಂದ ಕಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮಗೇನಪ್ಪ ಆಟೋಪೇ ಇರಬೇಕು, ತಿಂಗಳ ತಾನಾಗೆ ಕಟ್ ಆಗಬೇಕು ಅನ್ನೋದಿದ್ರೆ ನೀವು ಬೇರೆ ಯಾವ ಮಂತ್ ಕೂಡ ನೀವು ನೆಕ್ಸ್ಟ್ ಇದು ಮಾಡ್ಕೊಳ್ಬೋದು. ಏಕೆಂದರೆ ನೋಡಿ, ಇಲ್ಲಿ ಇನ್ನೊಂದು ಆಪ್ಷನ್ಸ್ ಕೊಟ್ಟಿರ್ತಾರೆ, ಫ್ಯೂಸ್ ಮೇಲೆ ಕ್ಲಿಕ್ ಮಾಡಿ ನೀವು ಟಿಲ್ ಎಂಡ್ ಆಫ್ ದಿಸ್ ಮಂತ್, ನೀವು ಈ ಮಂತ್ ಹೋದ್ರಿಗೂ ಕಟ್ ಆಗಬಾರ್ದಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ಟಿಲ್ ಎಂಡ್ ಆಫ್ ನೆಕ್ಸ್ಟ್ ಮಂತ್ ಒಳಗೆ ನೆಕ್ಸ್ಟ್ ಮಂತ್ವರೆಗೂ ನನಗೆ ಕಟ್ ಮಾಡೋದು ಬೇಡ ಅಂದರೆ ಅದು ಕೂಡ ಆಗುತ್ತೆ. ಕಸ್ಟಮ್ ಡೇಟಪ್ಪ ಅಂದರೆ ಫ್ಯೂಸ್ ಆಟೋಪೇ ನೀವು 2030ವರೆಗೂ ನನ್ನ ಒಂದು ಪೇಮೆಂಟ್ ಕಟ್ ಆಗಬಾರ್ದು ಅನ್ನೋದು ಆ ಥರ ಇದ್ರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಪರ್ಮನೆಂಟ್ಲಿ ಏನಪ್ಪ ಅಂದರೆ ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಪರ್ಮನೆಂಟ್ಲಿ ಡಿಲೀಟ್ ಆಗಬೇಕು ಅಂದರೆ ನೋಡಿ, ಇವಾಗ ಸೆಲೆಕ್ಟ್ ಮಾಡಿರ್ತೀರ, ಅದ್ರ ಮೇಲೆ ಕ್ಲಿಕ್ ಮಾಡಿರ್ತೀರ, ಇಲ್ಲಿ ಕೆಳಗಡೆ ಲಾಸ್ಟ್ ಆಪ್ಷನ್ಸ್ ಬಂದಿರ್ತದೆ ಡಿಲೀಟ್ ಆಟೋಪೇ ಅಂತ. ಆ ಆಟೋಪೇಗೆ ನೀವೇನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್ ಆರ್ ಸರ್ವಿಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಪ್ರೊಸೀಡ್ ಅಂತ ಹಾಕಿಬಿಟ್ರೆ ಸೀದಾ ಇಲ್ಲಿ ಡಿಲೀಟ್ ಆಟೋಪೇ ಅಂತ ಇದೆ. ಆ ಡಿಲೀಟ್ ಆಟೋಪೇ ಮೇಲೆ ಇದು ಮಾಡ್ಕೊಂಡ್ಬಿಟ್ರೆ ನೇರವಾಗಿ ಕನ್ಫರ್ಮ್ ಮಾಡಿರಿ. ಕನ್ಫರ್ಮ್ ಮಾಡಿದ್ರೆ ನಿಮ್ಮದು ಯಾವುದು ಫೋನ್ಪೇ ನಂಬರ್ ಹಾಕಿಬಿಟ್ರೆ ಆಯಿತು, ಡನ್ ಅಂತ ಹೊಡೆದ್ಬಿಟ್ರೆ ಸೀದಾ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇಷ್ಟು ಮಾಡಿಕೊಂಡ್ರೆ ಸಾಕು, ನೀವು ಆರಾಮಾಗಿ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಓಕೆನಾ.